Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಫಾರ್ಮ್ ಹೌಸ್ನಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಆಯ್ತಾ ಅನ್ನುವಂತಹ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಫಾರ್ಮ್ ಹೌಸ್ನಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆಯಾ? ಹಾಗಾದ್ರೆ ಹೊಳೆನರಸೀಪುರ ತಾಲೂಕು ಪಡುವಲಹಿಪ್ಪೆಯ ಫಾರ್ಮ್ ಹೌಸ್ನಲ್ಲೂ ಕೂಡ ಅಶ್ಲೀಲ ವಿಡಿಯೋ ಮಾಡಿದ್ರ? ಮಹಿಳೆಯರ ಜೊತೆ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿರುವ ಬಗ್ಗೆ ಈಗ ಸುದ್ದಿ ಹರಿದಾಡ್ತಾ ಇರೋದು. ಹಾಸನದ ಸರ್ಕಾರಿ ಬಂಗಲೆ ಫಾರ್ಮ್ ಹೌಸ್ನಲ್ಲೂ ಕೂಡ ಚಿತ್ರೀಕರಣ ಮಾಡಿರುವ ಬಗ್ಗೆ ಈಗ ಅನುಮಾನ ದಟ್ಟವಾಗ್ತದೆ. ಹಾಸನಕ್ಕೆ ಬಂದಾಗ ತೋಟದ ಮನೆಯಲ್ಲೇ ಪ್ರಜ್ವಲ್ ರೇವಣ್ಣ ಉಳ್ಕೊಳ್ತಾ ಇದ್ರಂತೆ. ಈ ವೇಳೆ ಮಹಿಳಾ ಕಾರ್ಯಕರ್ತೆಯರನ್ನ ಕರೆಸಿ ವಿಡಿಯೋ ಮಾಡಿದ್ದಾರಾ ಅನ್ನುವಂತಹ ಅನುಮಾನ ಈಗ. ಈ ಬಗ್ಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಲೈಂಗಿಕ ಕಿರುಕುಳ, ಹಗರಣ, ದೌರ್ಜನ್ಯ ಇದೆಲ್ಲ ಏನಿದೆ ಇದು ಮನೆ ಅಷ್ಟೇ ಅಲ್ಲ, ತೋಟದ ಮನೆ, ಫಾರ್ಮ್ ಹೌಸ್, ಹಾಗೆ ಕಚೇರಿಯಲ್ಲೂ ಕೂಡ ಅನ್ನುವಂತಹ ಸರ್ಕಾರಿ ಬಂಗಲೆ ಇಲ್ಲೂ ಕೂಡ ಚಿತ್ರೀಕರಣ ಮಾಡಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋದು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿರುವಂತಹ ವರದಿಯನ್ನು ನೋಡೋಣ ಬನ್ನಿ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದು ಅಂತ ಎನ್ನಲಾಗ್ತಿರತಕ್ಕಂಥ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣ ಸಂಬಂಧಪಟ್ಟಾಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಹಾಸನ ಜಿಲ್ಲೆಯ ಹಲವಾರು ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ವಿಡಿಯೋಗಳ ಅಸಲಿಯತ್ತು ಏನು, ಅವೆಲ್ಲವೂ ಕೂಡ ಎಲ್ಲಿ ಚಿತ್ರೀಕರಣ ಆಗಿದೆ ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ತನಿಖೆಯಿಂದ ಸಾಬೀತಾಗಬೇಕಾಗುತ್ತೆ. ಈ ನಡುವೆ ಕಾಂಗ್ರೆಸ್ನ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಈ ಎಲ್ಲ ವಿಡಿಯೋಗಳು ಹಾಸನದ ಎಂಪಿ ಹೌಸ್ನಲ್ಲಿ ಹಾಗೆಯೇ ಪಡುವಲಹಿಪ್ಪೆಯ ಅವರ ತೋಟದ ಮನೆಯಲ್ಲಿ ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡಿದ್ದಾರೆ. ನಾವೀಗ ಅವರ ಹೊಳೆನರಸೀಪುರ ತಾಲೂಕಿನ ಪಡುವಲಿಪ್ಪೆ ಗ್ರಾಮದ ತೋಟದ ಸಮೀಪ ಇದೆ, ನಾವು ನೋಡಬಹುದು. ಇದೇ ಅವರ ತೋಟದ ಮನೆ. ಇದು ಪಡುವಲಿಪ್ಪೆ ಗ್ರಾಮದಲ್ಲಿರ್ತಕ್ಕಂಥ ತೋಟದ ಮನೆ ಇದು. ಸೊ ಇದರೊಳಗಡೆ ಅವರು ವಾಸ ಮಾಡೋದಕ್ಕೂ ಕೂಡ ಮನೆ ಇದೆ. ಪ್ರಜ್ವಲ್ ರೇವಣ್ಣ ಕೂಡ ಹೆಚ್ಚು ಸಮಯ ಹಾಸನಕ್ಕೆ ಬಂದಾಗ ಇಲ್ಲೇ ಇರ್ತಾರೆ ಅಂತೇಳಿ ಹೇಳಲಾಗುತ್ತೆ. ಇಲ್ಲಿ ಅವರು ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ತಮ್ಮ ಅಫಿಡವಿಟ್ ಅಲ್ಲೂ ಕೂಡ ಹೇಳ್ಕೊಂಡ್ರಾಗಿ ಇಲ್ಲಿ ಅವರಿಗೆ ಜಮೀನಿದೆ, ಹಾಗೆಯೇ ಹಸುಗಳನ್ನು ಕೂಡ ಸಾಕಿದ್ದೀವಿ, ಅದರಿಂದ 2 ಕೋಟಿಗೂ ಹೆಚ್ಚು ಆದಾಯ ಬರುತ್ತೆ ಅಂತೇಳಿ ಅವರು ಕೃಷಿಯಿಂದ ಕೂಡ ಸಾಕಷ್ಟು ಆದಾಯವನ್ನು ತೋರಿಸ್ಕೊಂಡಿದ್ದಾರೆ. ಸೊ ಹಾಗೆಯೇ ಅವರ ಫಾರ್ಮ್ ಹೌಸ್ ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಫಾರ್ಮ್ ಹೌಸ್. ಇಲ್ಲಿ ದೊಡ್ಡ ಮಟ್ಟದ ಜಮೀನು ಅವರಿಗಿದೆ. ಇಲ್ಲಿ ಎಲ್ಲವೂ ಕೂಡ ತೆಂಗಿನ ತೋಟ, ಅಡಿಕೆ ತೋಟ, ಹಾಗೆ ಬೇರೆ ಬೇರೆ ಜಾತಿಯ ಮರಗಳನ್ನು ಕೂಡ ಬೆಳೆದಿದ್ದಾರೆ. ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಈ ರಸ್ತೆ ಎಡಬದಿ 2 ಕಡೆ ಕೂಡ ಅವರಿಗೆ ಇಲ್ಲಿ ಜಮೀನಿದೆ. ಅದರಲ್ಲಿ ಎಡಭಾಗದಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವಾಟರ್ ಟ್ಯಾಂಕ್ ಅನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಉಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಮನೆಗಳಿದಾವೆ. ಅವರು ಬಂದಾಗ ಉಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತ ಮನೆ ಕೂಡ ಇಲ್ಲಿದೆ. ಇದೊಂದು ಫಾರ್ಮ್ ಹೌಸ್ ಇದು. ಸೊ ಇಲ್ಲಿ ಕೂಡ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಗಂಭೀರ ಸ್ವರೂಪದ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಹಾಸನದ ಎಂಪಿ ಹೌಸ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಸಂಸದರಿದ್ದಾರೆ, ಅವರ ಸಂಸದರಿಗೆ ಇರ್ತಕ್ಕಂಥ ನಿವಾಸ, ಅದು ಕಚೇರಿ ಮತ್ತೆ ಮನೆ, ಅದು ಅಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಆಗಿದೆ. ತಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ ಬಂದಂತಹ ಮಹಿಳೆಯರ ಜೊತೆ ಅವರು ಅಸಭ್ಯವಾಗಿ ವರ್ತನೆ ಮಾಡಿದಂತಕ್ಕಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಅವರ ತೋಟದ ಮನೆ, ಇಲ್ಲಿರ್ತಕ್ಕಂಥ ಪಡುವಲಿಪ್ಪೆ ತೋಟದ ಮನೆ. ಪಡುವಲಿಪ್ಪೆ ಗ್ರಾಮ ದೇವೇಗೌಡರು ಹುಟ್ಟೂರು ಹರದನಹಳ್ಳಿ ಆದ್ರೂ ಕೂಡ ಅವರು ಬೆಳೆದಿದ್ದು ಬದುಕನ್ನು ಕಟ್ಟಿಕೊಂಡಿದ್ದು ಏನು ಈ ಒಂದು ಪಡುವಲಿಪ್ಪೆ ಗ್ರಾಮದಲ್ಲಿ. ಈಗಲೂ ಕೂಡ ದೇವೇಗೌಡರು ಮದುವೆ ಆದಂತ ಮತ್ತು ಇಲ್ಲಿ ವಾಸ ಮಾಡಿದಂಥ ಮನೆ ಇದೇ ಗ್ರಾಮದಲ್ಲಿದೆ. ಹಾಗಾಗಿ ಅವ್ರಿಗೆ ಇಲ್ಲಿ ಜಮೀನು ಅವ್ರಿಗಿದೆ. ರೇವಣ್ಣವರು ಕೂಡ ಅವರ ಹೆಸರು ಕೂಡ ರೇವಣ್ಣ ಅವರ ಹೆಸರು ಕೂಡ ಇಲ್ಲಿ ಜಮೀನು ಇದೆ. ಪ್ರಜ್ವಲ್ ರೇವಣ್ಣ ಅವರ ಹೆಸರು ಕೂಡ ಇಲ್ಲಿ ಭೂಮಿ ಇದೆ. ಅವರ ಫಾರ್ಮ್ ಹೌಸ್ ಕೂಡ ಇಲ್ಲಿದೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಒಂದು ಕಡೆ ಹಾಸನಕ್ಕೆ ಬಂದಾಗ ಎಂಪಿ ಹೌಸಲ್ಲಿ ಉಳಿತಾ ಇದ್ರು, ಹಾಗೇನೆ ಇಲ್ಲಿ ಬಂದಾಗ ಫಾರ್ಮ್ ಹೌಸ್ ಅಲ್ಲಿ ಉಳಿತಾ ಇದ್ರು. ಸೊ ಇಲ್ಲೂ ಕೂಡ ಕೆಲವೊಂದು ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳು ಚಿತ್ರೀಕರಣ ಆಗಿದೆ ಅಂತಕ್ಕಂಥ ಆರೋಪವನ್ನ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ಆರೋಪಗಳೆಲ್ಲವೂ ಕೂಡ ನಿಜಾನ ಅಂತಕ್ಕಂಥದ್ದು ತನಿಖೆಯಿಂದ ಸಾಬೀತಾಗಬೇಕಾಗುತ್ತೆ. ಸೊ ಒಂದ್ ಕಡೆ ಆ ವಿಡಿಯೋಗಳು ನಿಜ ಅಂತ ಆದಾಗ ಆವಾಗ SIT ಮುಂದುವರಿತದೆ. ಆವಾಗ ಇಲ್ಲಿಗೆ ಬಂದು ಕೂಡ ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದು, ಇಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡ್ತಕ್ಕಂಥದ್ದು, ಯಾರೆಲ್ಲ ಇಲ್ಲಿಗೆ ಬಂದಿರು, ಯಾರೆಲ್ಲ ಕರೆಸ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಸಂಗ್ರಹಿಸಬಹುದಾಗುತ್ತೆ. ಆದರೆ ಅದಕ್ಕೂ ಮುನ್ನ ಈ ವಿಡಿಯೋಗಳ ಅಸಲಿಯತ್ತೇನು, ಅಸಲಿಯತ್ತು ಸಾಬೀತಾದ ನಂತರ ಆ ವಿಡಿಯೋಗಳು ಎಲ್ಲಿ ಚಿತ್ರೀಕರಣ ಆಗಿದೆ ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕಾಗುತ್ತೆ. ಸೊ ತನಿಖೆಯಿಂದ ಹೊರಬಂದ ನಂತರ ಅಷ್ಟೇ ಇದೆಲ್ಲವೂ ಕೂಡ ಈ ಆರೋಪಗಳಿಗೆ ಎಷ್ಟು ಸತ್ಯ ಅಂತಕ್ಕಂಥದ್ದು ಗೊತ್ತಾಗಬೇಕಾಗುತ್ತೆ. ಸದ್ಯಕ್ಕಂತೂ ಏನು ಈ ವಿಡಿಯೋಗಳು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇದೆ, ದೊಡ್ಡ ರೀತಿಯಲ್ಲಿ ವೈರಲ್ ಆಗ್ತಾ ಇದೆ. ಈ ವೈರಲ್ ಸಂಬಂಧಪಟ್ಟಾಗೆ ಕರ್ನಾಟಕ ಸರ್ಕಾರಕ್ಕೆ SIT ರಚನೆ ಮಾಡಿದೆ. SIT ಈಗ ಚುರುಕಿನಿಂದ ತನಿಖೆ ಕೂಡ ಮಾಡ್ತಾ ಇದೆ. ಸೊ ತನಿಖೆ ಬಳಿಕ ಅಷ್ಟೇ ಈ ಎಲ್ಲ ವಿಚಾರಗಳ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement.